ಲೈಟ್ ಹಚ್ಚಬೇಕು, ಸಿಗ್ನಲ್ ಹಾರ್ ಮಾಡೋದು, ಜೋರ ಹಾರ್ನ್ ಹಾಕ್ಬಾರ್ದು, ಎಂಡ್ಲೆಸ್ ರೂಲ್ಸ್. ಅವು ಏನು ಒಂದೇ ದಿವಸ ನಾವು ಬರದೇ ನೋಡಿದೆ, ಒಂದೊಂದು ಬೋಟ ಒಂದೊಂದು ಬರ್ದಿದ್ವಿ. ಆ ಥರ ಹಾಕ್ಬೇಡ ಅಂತ ಒಂದು ರೂಲ್ಸು, ಇದನ್ನು ಮಾಡಬೇಡ ಅಂತ ಒಂದು ರೂಲ್ಸು, ಎಂಡ್ಲೆಸ್ ರೂಲ್ಸ್. ಇತ್ತೀಚೆಗೆ ದೊಡ್ಡದಂದರೆ ಮೊಬೈಲ್ ಫೋನ್ ನೋಡಾಗ ಅಕ್ಕ ಮೊಬೈಲ್ ಫೋನ್ ಬರೋದು, ಎಂಡ್ಲೆಸ್ ರೂಲ್ಸ್. ಇದೆಲ್ಲ ನಿಮಗೆ ಹೊಸದಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅವ್ರಿಗೆ, ಕಂಪ್ಲೇಂಟ್ ಕೊಟ್ಟಿಲ್ಲ, ಕೊಟ್ಟಾರ. ಎಂಡ್ಲೆಸ್ ಅವೇನು ಹಾಗೆ ಹೊಸ ಬರ್ತಾ ಇರ್ತದೆ, ಅದನ್ನು ನೀವು ಎಲ್ಲ ಗೊತ್ತಿದೆ ನಿಮಗೆ, ಪಾಲನೆ ಮಾಡಿ. ಹೇಳ್ತಾ 3+3+3 ನಿಮ್ಮ ವೈಯಕ್ತಿಕ ಜೀವನದಲ್ಲಿ 3 ಶಿಸ್ತನ್ನು ಪಾಲನೆ ಮಾಡ್ಕೊಳ್ಳಿ, ವೆಹಿಕಲ್ ವಿಷಯದಲ್ಲಿ 3 ಶಿಸ್ತನ್ನು ಪಾಲನೆ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಒಂದು ಗೌರವ ಇದೆ. ನೀವು ಒಂದು ವೆಹಿಕಲನ್ನು ಮಾಲಕರು, ಟ್ರಕ್ ಡ್ರೈವರ್ ಯಾರಿದ್ದಾರೆ ಇದರಲ್ಲಿ? ಟ್ರಕ್ ಡ್ರೈವರ್ ಯಾರಿದ್ದಾರೆ? ಯಾರಿಲ್ವಾ? ಆಯಿತು, 4 ವೀಲರ್ ಡ್ರೈವರ್ ಯಾರಿದ್ದಾರೆ? ಹೌದಾ? ಒಂದು 4 ವೀಲರ್ ಡ್ರೈವ್ ಮಾಡ್ಬೇಕಾದ್ರೆ ಹೇಳಿದೆಲ್ಲ ಆರೋಗ್ಯ ಬೇಕು, ಎಲ್ಲ ಬೇಕು, ಗಾಡಿ ಫಿಟ್ನೆಸ್ ಇರಬೇಕು ಮತ್ತು ಎಲ್ಲ ಡಾಕ್ಯುಮೆಂಟ್ ಇರಬೇಕು. ಒಂದು ವೆಹಿಕಲ್ ಹೊಡಿಬೇಕಾದ್ರೆ ಏನೇನು ನಮ್ಮ ದೇಹದಲ್ಲಿ ಯಾವ ಅಂಗ ಬೇಕು? ಹಾಂ, ವೆರಿ ಗುಡ್. ಒಂದೇ ಪಾಯಿಂಟ್ ಏನು, ಎಲ್ಲ ಅಂಗಗಳು ಸ್ಟ್ರಾಂಗ್ ಇರ್ಬೇಕ್ರಿ. ಒಂದು ವೆಹಿಕಲ್ ಹೊಡ್ಬೇಕಾದ್ರೆ ಎಡಗಾಲ್ ಬೇಕು, ಬಲಗಾಲ್ ಬೇಕು, ಬಲಗೈ ಬೇಕು, ಎಡಗೈ ಬೇಕು, ಕಣ್ಣು ಶುದ್ಧವಾಗಿರ್ಬೇಕು, ಕಿವಿ ಕೇಳಿಸ್ತಿರ್ಬೇಕು, ಬಾಯಿ ಮಾತಾಡ್ಬೇಕಲ್ಲ, ಸರಿ ಹೋಗೋದು ಹಂಗೆ ಮಾತಾಡೋದು, ವಾಸನೆನೂ ಬೇಕು, ಯಾವ ಜೋನಲ್ಲಿ ಹೋಗ್ತಾ ಇದೀವಿ ಅಂತ. ಪಂಚೇಂದ್ರಿಯಗಳು ಮತ್ತು ಎಲ್ಲ ಅಂಗಗಳು ಬೇಕು. ಬರೀ ವೆಹಿಕಲ್ ನಮ್ಗೆ ಕೂತ ಹೋಗ್ಬಿಡ್ತದೆ, ಅದೇ ಟ್ರೇನ. ಅದಕ್ಕೆ ಎಲ್ಲ ಅಂಗಗಳು ಬೇಕು, ಎಲ್ಲ ಇಂದ್ರಿಯಗಳು ಬೇಕು. ಇದೆಲ್ಲ ಅರ್ಥಕೊಂಡು ನೀವು ಏನೋ ನಿಮ್ಮ ವೃತ್ತಿ ಜೀವನ ಮಾಡಿ, ನೀವು ಬದುಕಿ, ನಿಮಗೂ ಏನಾಗಬಾರ್ದು. ನೀವು ನಿಮ್ಮ ಮನೆಯ ಆಶಾದೀಪ. ನಿಮಗೇನಾರಾದರೆ ಜಸ್ಟ್ ಇಮ್ಯಾಜಿನ್ ಪೊಸಿಷನ್ ಆಫ್ ಯುವರ್ ಹೋಮ್. ನಿಮಗೇನಾದ್ರು ನಿಮ್ಮ ತಂದೆ ತಾಯಿ ಎಷ್ಟು ದುಃಖ ಪಡ್ತಾರೆ, ಮಕ್ಕಳು ಎಷ್ಟು ದುಃಖ ಪಡ್ತಾರೆ, ಅಕ್ಕ ತಂಗಿಯರು ಎಷ್ಟು ದುಃಖ ಪಡ್ತಾರೆ, ಮನೆಯಲ್ಲೇ ನಿಂತು ಬಿಡ್ತಾರೆ.